ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ತನ್ನ ಆಸ್ತಿಯ ಬಗ್ಗೆ ಯಾವುದೇ ವೀಲನ್ನ ಬರೆಯದೆ ನಿಧನರಾದರೆ ಆ ಆಸ್ತಿಯ ಹಂಚಿಕೆ ಹೇಗೆ ಎಂಬ ಗೊಂದಲ ಅನೇಕರಲ್ಲಿದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಲ್ಲಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಾನೂನಿನ ಪ್ರಕಾರ ತಂದೆಯ ಸ್ವಯಂ ಅರ್ಜಿತ ಆಸ್ತಿಯಲ್ಲಿ ಮೊದಲ ಹಕ್ಕು ಮೃತ ವ್ಯಕ್ತಿಯ ಪತ್ನಿಗೆ ಹಕ್ಕಿರುತ್ತೆ. 2025ರ ಸುಪ್ರೀಂ ಕೋರ್ಟ್ ತಿದ್ದುಪಡಿಯಂತೆ ತಂದೆಯ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಇರುವಷ್ಟೇ ಸಮಾನ ಹಕ್ಕು ಹೆಣ್ಮಕ್ಳಿಗೂ ಕೂಡ ಇದೆ. ಹಾಗಾಗಿ ವಿವಾಹಿತ ಅಥವಾ ಅವಿವಾಹಿತ ಎಂಬ ಭೇದ ಭಾವವಿಲ್ಲದೆ ಈ ಹಕ್ಕು ಕೂಡ ಅನ್ವಯವಾಗುತ್ತೆ. ಒಂದು ವೇಳೆ ಮೃತ ವ್ಯಕ್ತಿಗೆ ಪತ್ನಿ, ತಾಯಿ ಮತ್ತು 2 ಮಕ್ಕಳಿದ್ರೆ ಆಸ್ತಿಯನ್ನ 4 ಸಮಾನ ಭಾಗಗಳಾಗಿ ಹಂಚಿಕೆ ಮಾಡಲಾಗುತ್ತೆ. ಒಂದು ವೇಳೆ ಮಕ್ಕಳಲ್ಲಿ ಯಾರಾದರೂ ಮೊದಲೇ ಮೃತಪಟ್ಟಿದ್ರೆ ಅವರ ಪಾಲಿನ ಆಸ್ತಿಯು ಕೂಡ ಅವರ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಸಂದಾಯವಾಗುತ್ತೆ. ಇಂತಹ ಸಂದರ್ಭದಲ್ಲಿ ವಾರಸುದಾರರು ಕಾನೂನುಬದ್ಧವಾಗಿ ಆಸ್ತಿಯನ್ನ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಲು ಮೊದಲು ಬದುಕುಳಿದಿರುವವರ ವಾರಸುದಾರರ ಪ್ರಮಾಣ ಪತ್ರವನ್ನು ಕೂಡ ನೀಡಬೇಕಾಗುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.